ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ರೇಖಾ ಅಡುಗೆ ಮನೆ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಚೀಸ್ ಗಾರ್ಲಿಕ್ ಬ್ರೆಡ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಸಿಂಪಲ್ ಆಗಿ ಬೇಗ ಆಗುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ. ಇಲ್ಲಿ ನಾನು ಒಂದು 4ರಿಂದ 5 ಸ್ಪೂನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಹಾಗೆ ಆರಿಗ್ಯಾನೋ 1 ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ಇಲ್ಲಿ ಅರ್ಧ ಸ್ಪೂನು 2 ಸಾರಿ ನಾನು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಫ್ಲೇವರ್ಗೋಸ್ಕರ. ನೀವು ಆರಿಗ್ಯಾನೋ ಇಲ್ಲ ಅಂದರೆ ಮಿಕ್ಸ್ಡ್ ಹರ್ಬ್ಸ್ ಇರುತ್ತೆ ಅಲ್ಲ, ಅದಾದರೂ ಹಾಕ್ಕೊಳ್ಬೋದು. ಆರ್ಗ್ಯಾನೋ ಹಾಕಿ ಈಗ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇತ್ತಂದರೆ ಹಾಕಿ, ಇಲ್ಲ ಅಂತಂದರೆ ಒಣಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕಿ ಈ ಥರ ತರಿಯಾಗಿ ಪುಡಿ ಮಾಡ್ಕೊಂಡು ಹಾಕಿದ್ರೆ ಆಯಿತು. ಬೆಳಗ್ಗೆ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು. ಇಲ್ಲಿ 1 ಸ್ಪೂನಷ್ಟು ಹಾಕಿದ್ದೀನಿ. ಈಗ ಬೆಳ್ಳುಳ್ಳಿನ ನಾನು ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದನ್ನು 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬೆಣ್ಣೆ ಬಂದು ಅನ್ಸಾಲ್ಟೆಡ್ ಬಟರ್ ತೊಗೊಂಡಿದ್ದೀನಿ. ಸಾಲ್ಟೆಡ್ ಬಟರ್ ಬೇಡ. ಈಗ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಆದಷ್ಟು ಬೆಣ್ಣೆ ರೂಮ್ ಟೆಂಪರೇಚರಲ್ಲಿರೋದನ್ನು ತೊಗೊಳ್ಳಿ. ಇಲ್ಲಿ ಚೀಸ್ನಷ್ಟೇ ನಾನು ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ತುರಿದು ಇಟ್ಕೊಳ್ಬೋದು. ಹಾಗೆ ನಾರ್ಮಲ್ ಬ್ರೆಡ್ ತೊಗೊಂಡಿದ್ದೀನಿ. ನೀವು ಸ್ಯಾಂಡ್ವಿಚ್ ಬ್ರೆಡ್ ಆದರೂ ತೊಗೊಳ್ಬೋದು, ಅಥವಾ ಹೋಲ್ ವೀಟ್ ಬ್ರೆಡ್ ಆದರೂ ತೊಗೊಳ್ಬೋದು. ಯಾವುದಾದ್ರೂ ನಡೆಯುತ್ತೆ. ಈಗ ಇದಕ್ಕೆ ನಾನು ಏನು ಬಟರ್ ಮಿಶ್ರಣ ಇತ್ತಲ್ಲ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಬ್ರೆಡ್ ಮೇಲೆಗಡೆ. ಈ ಥರ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ ಒಂದು 4 ಸ್ಲೈಸ್ನಷ್ಟಕ್ಕೆ ಸ್ಪ್ರೆಡ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನೀಗ ಬಟರ್ ಏನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ, ಇದು ಒಂದು 10 ಸ್ಲೈಸ್ಗಾಗಷ್ಟು ಮಿಕ್ಸ್ ಇದೆ. ಇದನ್ನು ನೀಟಾಗಿ ಒಂದು ಚಾಕುವಿನ ಸಹಾಯದಿಂದ ನಾವು ಸ್ಪ್ರೆಡ್ ಮಾಡ್ಕೊಳ್ಬೋದು, ಅಥವಾ ಸ್ಪೂನಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಬೋದು. ಈಗ ತವಾ ಕಾಯಿಸಿ ಇಟ್ಟಿದ್ದೀನಿ. ಸ್ವಲ್ಪ ಮೀಡಿಯಮ್ ಬಿಸಿ ಆದರೆ ಸಾಕು, ತುಂಬ ಬಿಸಿ ಮಾಡ್ಕೊಳ್ಳೋದು ಬೇಡ. ಈಗ ಇದನ್ನು ನಾನು ಏನು ಹಾಕಿದ್ದೆ ಬಟರ್ ಮಿಕ್ಸ್ನ, ಅದನ್ನು ತವಾ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ತಿರುಗಿಸಿ. ಇದ್ರ ಮೇಲೆ ಈಗ ನಾನು ಚೀಸ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಚೀಸ್ ಇಷ್ಟಪಡೋದಾದರೆ ಚೀಸ್ ಹಾಕಿ ಹೀಗೆ ಮಾಡಿ. ಇಲ್ಲ ಅಂತಂದರೆ ಈಗ ಒಂದು ಸೈಡ್ ಬಟರ್ ಹಾಕಿ ಏನು ಬೇಯಿಸ್ತಾ ಇದ್ವಲ್ಲ ಆ ಥರ ಬೇಯಿಸಿ ಇದೇ ಟಾಪಿಂಗ್ ಮೇಲೆಗಡೆ ಅದೇ ಬಟರ್ ಸ್ಪ್ರೆಡ್ನ ಹಾಕಿ ಚೀಸ್ ಗಾರ್ಲಿಕ್ ಬ್ರೆಡ್ ಆಗುತ್ತೆ. ಈಗ ನಾನಿಲ್ಲಿ ಚೀಸ್ ಗಾರ್ಲಿಕ್ ಬ್ರೆಡ್ ಮಾಡ್ತಾ ಇರೋದ್ರಿಂದ ಒಳಗಡೆ ಚೀಸ್ ಸ್ಟಫಿಂಗ್ ಕೊಡ್ತಾ ಇದ್ದೀನಿ. ಈ ಥರ ಪೂರ್ತಿ ಚೀಸ್ ಸ್ಟಫಿಂಗ್ ಕೊಡೋಣ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಚೀಸ್ ಹಾಕೋದ್ರಿಂದ. ಇಲ್ಲಿ ಮೇಲೆಗಡೆ ಮತ್ತೆ ನಾನು ಬಟರ್ ಸ್ಪ್ರೆಡ್ ಮಾಡಿರೋದನ್ನು ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬ್ರೆಡ್ ಇಟ್ಟು ಆ ನಂತರ ಸಹ ಬಟರ್ ಸ್ಪ್ರೆಡ್ ಮಾಡ್ಕೊಳ್ಬೋದು. ಸ್ವಲ್ಪ ಪ್ರೆಸ್ ಮಾಡಿ ಕೊಡೋಣ, ಸೊ ದಟ್ ಚೀಸ್ ಎಲ್ಲ ಒಳಗಡೆ ಸ್ಟಫ್ ಆಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ನಾವು ತಿರುಗಿಸ್ಕೊಡ್ಬೇಕಾದ್ರೆ ಚೀಸ್ ಬಿದ್ದೋಗುತ್ತೆ. ಈಗ ಒಂದು ಲಿಡ್ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸೋಣ. ಈಗ ಒಂದು ಕಡೆ ಸ್ವಲ್ಪ ರೋಸ್ಟ್ ಆಗಿದೆ, ನಾನು ಈ ಕಡೆ ತಿರುಗಿಸ್ಕೊಡ್ತಾ ಇದ್ದೀನಿ. ಅದು ಚೀಸ್ ಎಲ್ಲ ಸ್ವಲ್ಪ ಮೆಲ್ಟ್ ಆಗಬೇಕು ಒಳಗಡೆ. ಚೀಸ್ ಅಷ್ಟೇ ಸ್ವಲ್ಪ ರೂಮ್ ಟೆಂಪರೇಚರಲ್ಲಿರಲಿ. ಫ್ರಿಜ್ಜಿಂದ ತೆಗೆದು ತಕ್ಷಣಕ್ಕೆ ಈ ಥರ ಮಾಡಿದ್ರೆ ಚೀಸ್ ಬೇಗ ಮೆಲ್ಟ್ ಆಗೋದಿಲ್ಲ. ನೀವು ಓವನ್ ಇತ್ತು ಅಂದರೆ ಓವನಲ್ಲಿ ಸಹ ಮಾಡ್ಕೊಳ್ಬೋದು. 5 ಮಿನಿಟ್ಸ್ ಪ್ರೀ ಹೀಟ್ ಮಾಡಿ ಓವನ್ನ 150 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 10 ಮಿನಿಟ್ಸು ಎರಡು ಕಡೆ ರೋಸ್ಟ್ ಆಗೋ ರೀತಿ ಮಾಡ್ಕೊಳ್ಬೋದು ಓವನಲ್ಲಿ ಸಹ. ಈ ಥರ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಎರಡು ಕಡೆ ನನಗೆ ರೋಸ್ಟ್ ಆಗಿದೆ. ಈಗ ಚೀಸ್ ಗಾರ್ಲಿಕ್ ಬ್ರೆಡ್ ರೆಡಿ ಇದೆ. ಮಕ್ಕಳಿಗೆ ಸಾಸ್ ಜೊತೆಗೆ ಸರ್ವ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನೋಟಿಫಿಕೇಶನ್ ಮೊದಲೇ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.